स्वागत है आपका आई टुडे न्यूज में। आज की बड़ी खबर कर्नाटक के विजयपुर जिले के सिंदगी से आ रही है। कांग्रेस विधायक अशोक मनगुली ने बयान देते हुए साफ कहा है कि सुप्रीम कोर्ट के आदेश का पूरी तरह पालन किया गया है। दरअसल सुप्रीम कोर्ट ने सर्वे नंबर 842/1 की जमीन को खाली कराने का आदेश दिया था। इसी आदेश के अनुसार सिंदगी नगर पालिका के अधिकारियों ने जमीन खाली कराने की कार्रवाई की, लेकिन इस कार्रवाई को लेकर स्थानीय स्तर पर राजनीतिक बयानबाजी तेज हो गई है। कांग्रेस विधायक मनगुली ने भाजपा पर आरोप लगाते हुए कहा कि बीजेपी सिर्फ राजनीति कर रही है और लोगों को गुमराह कर रही है। विधायक ने यह भी स्पष्ट किया कि मनगुली परिवार ने किसी भी जमीन पर कब्जा नहीं किया है। उन्होंने कहा कि हम खुद कानून और कोर्ट के आदेश का सम्मान करते हैं। सबसे बड़ी बात, विधायक अशोक मनगुली ने प्रभावित परिवारों की मदद का ऐलान किया है। उन्होंने कहा कि जिन 84 परिवारों की जमीन खाली कराई गई है, उनके लिए मनगुली परिवार की ओर से हर परिवार को 25 से 25 हजार रुपए की आर्थिक सहायता दी जाएगी। इसके अलावा सरकार से चर्चा कर आगे और राहत देने का भी वादा किया गया है। इस मौके पर कई अधिकारी और जनप्रतिनिधि भी मौजूद रहे, जिनमें इंडीएससी अनुराधा वस्त्रद, तहसीलदार करेप्पा बेल्ली, नगर पालिका अध्यक्ष शांतवीर मनगुली, उपाध्यक्ष संदीप चौर, मुख्य अधिकारी एस राजशेखर और सीपीआई नानगौड़ा पुलिस पाटिल शामिल थे। इस पूरी कार्रवाई ने इलाके की राजनीति को और गर्मा दिया है। एक तरफ कांग्रेस विधायक कोर्ट के आदेश और पारदर्शिता पर जोर दे रहे हैं, तो दूसरी तरफ बीजेपी इस मुद्दे पर कांग्रेस को घेरने में लगी है। अब देखना ये होगा कि आने वाले दिनों में इस मामले पर सरकार और प्रशासन क्या अगला कदम उठाते हैं। 842 ಏನು 2 ಎಕರೆ 10 ಗುಂಟೆ ಏನು ಕ್ಷೇತ್ರ ಇದೆ, ಇದಕ್ಕೆ ಸಂಬಂಧಿಸಿದಂತೆ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಅದರ ಒಂದು ಬ್ರೀಫ್ ಒಂದು ಇತಿಹಾಸ ನೋಡಬೇಕಾದ್ರೆ ಈ ಕಾನೂನು ಹೋರಾಟ ಸುಮಾರು 20 ವರ್ಷಗಳ ಹಿಂದಿನಿಂದ ಶುರುವಾಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಫ್ಯಾಕ್ಟ್ಸ್ ಎಲ್ಲ ನೋಡಬೇಕಾದ್ರೆ 1999ರಲ್ಲಿ ಇವರೇನು ಈಗ ಡಿಗ್ರಿ ಹೋಲ್ಡರ್ ಏನಂತ ನಾವು ಕರಜಿಗೆ ಅಂತ ಹೇಳ್ತೀವಿ, ಅವರು 1999ರಲ್ಲಿ ಒಂದು ರಿಪ್ರೆಸೆಂಟೇಷನ್ ಕೊಡ್ತಾರೆ ಪುರಸಭೆಗೆ. ಏನಂದ್ರೆ ಇದು ಸರ್ವೆ ನಂಬರ್ 842/2 ಅಲ್ಲಿ 2 ಎಕರೆ 10 ಗುಂಟೆ ನನ್ನ ಒಂದು ಮಾಲ್ಕೆಯಲ್ಲಿದ್ದು ಅದು ನನ್ನ ಹೆಸರು ಇನ್ನೂ ರೆವೆನ್ಯೂ ರೆಕಾರ್ಡ್ಸ್ ಅಲ್ಲಿ ಬಂದಿಲ್ಲ ಅಂತ ಒಂದು ರಿಪ್ರೆಸೆಂಟೇಷನ್ ಕೊಡ್ತಾರೆ. ಅದಾದ್ಮೇಲೆ ಅವರು ಅದು ತಹಶೀಲ್ದಾರಿಂದ ಅದು ರಿಜೆಕ್ಟ್ ಆದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಕಡೆ ಅಪೀಲ್ ಹೋಗ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ ಒಂದು ಆರ್ಡರ್ ಆಗ್ತದೆ. ಆರ್ಡರ್ ಆಗಿ ರೆವೆನ್ಯೂ ರೆಕಾರ್ಡ್ ಅಲ್ಲಿ ಅದು 2 ಎಕರೆ 10 ಗುಂಟೆ ಅದು ಒಂದು ಇಂಪ್ಲಿಮೆಂಟ್ ಆಗ್ತದೆ RTC ಕೊನೆಯಲ್ಲಿ. ಅದಾದ್ಮೇಲೆ ಅವರು ಒಂದು ಒರಿಜಿನಲ್ ಸೂಟ್ ಫೈಲ್ ಮಾಡ್ತಾರೆ 2005ರಲ್ಲಿ, OS ನಂಬರ್ 69/2005. ಅದರ ಪ್ರಕಾರ ಅದರಲ್ಲಿ ಅವರು ಪಿಟಿಷನರ್ ಇದ್ರೆ ಈ ಮುಖ್ಯಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು, ಮಾನ್ಯ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ತಹಶೀಲ್ದಾರ್ ಎಲ್ಲ ರೆಸ್ಪಾಂಡೆಂಟ್ಸ್ ಆಗಿ ಆ ಒಂದು ಕೇಸಲ್ಲಿ ಇರ್ತಾರೆ. ಆ ಒಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಈ 842 ಸರ್ವೆ ನಂಬರ್ ವಿಸ್ತೀರ್ಣ 2 ಎಕರೆ 10 ಗುಂಟೆ ಜಾಗ ಏನಿದೆ, ಈ ದಾವಾ ಆಸ್ತಿಗೆ ಇವರು ದಾವೇದಾರ ಏನಿದ್ದಾರೆ ಇವರು ಕರಜ್ಗಿ ಅಂತೇಳಿ ಸೈಫುನ್ ಸಾ ಕರಜ್ಗಿ, ಅವಾಗ ಇವ್ರ ತಾಯಿಯವ್ರ ಹೆಸರಲ್ಲಿ ಇತ್ತದು, ಹೆಸರು ಮರಿಯಂಬಿ ಕರಜ್ಗಿ ಅಂತ. ಅವ್ರ ಹೆಸರಿಗೆ ಇವ್ರ ಮಾಲೀಕರು ಅಂತೇಳಿ ಅದು 2006/25/9 ಡಿಗ್ರಿ ಆದೇಶ ಆಗ್ತಾರೆ. ಅಂದ್ರೆ ಈ ಒಂದು ಸರ್ವೆ ನಂಬರ್ ರಿಲೇಟೆಡ್ ಟು ಮಾಲ್ಕಿ ಇವ್ರದೇ ಇರುತ್ತೆ ಅಂತ ಹೇಳಿ ಡಿಗ್ರಿ ಆಗ್ತಾರೆ. ಅದಾದ್ಮೇಲೆ ಸರ್ ಇದು ಸಿವಿಲ್ ಕೋರ್ಟ್ ಅಲ್ಲಿ ಆಗುತ್ತೆ ಸರ್, ಸಿಂದಗಿ ಸಿವಿಲ್ ಕೋರ್ಟ್ ಅಲ್ಲಿ ಈ ರೀತಿ ಆದೇಶ ಆಗ್ತದೆ. ಇದಾದ್ಮೇಲೆ ಅವರೇ ಮಾಲೀಕರಂತೂ ಆದ್ಮೇಲೆ ಪುರಸಭೆಯಿಂದ ಅಧ್ಯಕ್ಷರು ಮತ್ತೆ ಮುಖ್ಯಾಧಿಕಾರಿಗಳು ಮಾನ್ಯ ಉಚ್ಚ ನ್ಯಾಯಾಲಯ ಗುಲ್ಬರ್ಗಾದಲ್ಲಿ ಒಂದು ರಿವಿಷನ್ ಫಸ್ಟ್ ಅಪೀಲ್ ಹಾಕೋತಾರೆ, RFA ಅಂತ ನಾವೇನ್ ಹೇಳ್ತೀವಿ, ರಿವಿಷನ್ ಫಸ್ಟ್ ಅಪೀಲ್ ನಂಬರ್ 448/2008. ಈ ಒಂದು ಅಪೀಲ್ ದಾಖಲಾಗ್ತದೆ. ಆ ದಾಖಲಾದ್ಮೇಲೆ ಅದು 2014ರಲ್ಲಿ ಸುಮಾರು ಒಂದು 6 ವರ್ಷಗಳವರೆಗೆ ಅದು ಕೇಸ್ ನಡೆದು 2014ರಲ್ಲಿ ಅದು ವಜಾಗೊಳ್ಳುತ್ತದೆ. ವಜಾ ಅಂದ್ರೆ ಏನು, ಅದು ಆ ಒಂದು ಕರಜಿಗರ ಪರವಾಗಿನೇ ಅದು ಆರ್ಡರ್ ಡಿಗ್ರಿ ಆಗ್ತದೆ. ಮುಂದೆ ಮುಖ್ಯಾಧಿಕಾರಿಗಳು, ಪುರಸಭೆ ಮತ್ತು ಅಧ್ಯಕ್ಷರು ರಿವಿಷನ್ ಫಸ್ಟ್ ಅಪೀಲ್ ನಂಬರ್ ಈ ಒಂದು ಏನು ಆರ್ಡರ್ ಆಯಿತು, ವಜಾ ಆಯಿತು, ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾವೆ ಬಿಡ್ತಾರೆ. ಅದು SLP ಸ್ಪೆಷಲ್ ನ್ಯೂ ಪಿಟಿಷನ್ ಅಂತ ಏನ್ ಹೇಳ್ತೀವಿ, ಆ ನಂಬರು 18724/2014. ಇಲ್ಲಿ ಒಂದು ಅಪೀಲ್ ದಾಖಲಾಗ್ತದೆ. ಆ ಅಪೀಲ್ ಕೂಡ ಏನಾಗ್ತದೆ, ವಜಾ ಆಗ್ತದೆ ಡಿಸೆಂಬರ್ 1, 2014ರಲ್ಲಿ. ಸೊ ಎರಡೂ ಕಡೆ ಒಂದು ಹಿನ್ನಡೆ ಪುರಸಭೆಗೆ ಆಗ್ತದೆ. ಇದಾದ್ಮೇಲೆ 2013ರಲ್ಲಿ ಇವರು ಇಷ್ಟೆಲ್ಲ ವರ್ಷಗಳ ಕಳೆದ್ರು ಇದು ಕಬ್ಜಾ ನನಗೆ ಕೊಟ್ಟಿಲ್ಲ ಅಂತೇಳಿ ಇವ್ರೇನ್ ಸೈಫುನ್ ಸಾ ಕರಜ್ಗಿ ಏನಿದ್ದಾರೆ ಅವ್ರು 2013ರಲ್ಲಿ ಒಂದು ಎಕ್ಸಿಕ್ಯೂಟಿವ್ ಪಿಟಿಷನ್ ಅಂತ ಹಾಕೋತಾರೆ. ಅದು EP ನಂಬರ್ 2/2013. ಇದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದೇನ್ ಸರ್ವೆ ನಂಬರ್ 842 ಇದೆ, ಅದು 2 ಎಕರೆ 10 ಗುಂಟೆ, ಇದು ಆಲ್ರೆಡಿ ನನ್ನ ಹೆಸರಿಗೆ ಕಬ್ಜೆ ಮಾಲ್ಕಿ ಅಂತ ಆದ್ರೂ ಕೂಡ
ಇದು ಇನ್ನೂ ನನಗೆ ಕಬ್ಜೆ ಕೊಟ್ಟಿಲ್ಲ. ಅದಕ್ಕೆ ಇದು ಎಕ್ಸಿಕ್ಯೂಟಿವ್ ಪಿಟಿಷನ್ ಅವರ ವಿರುದ್ಧ ಒಂದು ಎಕ್ಸಿಕ್ಯೂಟಿವ್ ಪಿಟಿಷನ್ ದಾಖಲಾಗಿ ಅದು ಎಕ್ಸಿಕ್ಯೂಟಿವ್ ಪಿಟಿಷನ್ ಕೂಡ ಅವರಂತೆ ಆಗ್ತದೆ. ಆ ಎಕ್ಸಿಕ್ಯೂಟಿವ್ ಪಿಟಿಷನ್ಗೆ ಒಂದು ಇಂಟ್ರೀಮ್ ಅಪ್ಲಿಕೇಶನ್ ಕೂಡ ಪುರಸಭೆಯಿಂದ ಆಗ್ತದೆ. ಅಂದ್ರೆ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಪುರಸಭೆಯವರು ಹೋಗ್ತಾರೆ ಏನಾದ್ರು ಒಂದು ರಿಲೀಫ್ ತಗೊಳ್ಳಿಕ್ಕೆ. ಆ ಇಂಟ್ರೀಮ್ ಅಪ್ಲಿಕೇಶನ್ ನಂಬರ್ 19 ಅಂತ ಏನ್ ಹೇಳ್ತೀವಿ ನಾವು 2014ರಲ್ಲಿ, ಅದು ಕೂಡ ತಿರಸ್ಕರಿಸ್ತಾ ಆಗ್ತದೆ. ತಿರಸ್ಕೃತ ಆದ್ಮೇಲೆ WP ನಂಬರ್ 203616/2024 ಈ ಪ್ರಕರಣದಲ್ಲಿ ಪುರಸಭೆಯಿಂದ ಇದನ್ನು ಮುಂದುವರಿಸ್ತಾರೆ. ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು SLP ಕೂಡ ಆಗ್ತದೆ ರೀಸೆಂಟ್ಲಿ 2025ರಲ್ಲಿ ದಾಖಲು ಆಗ್ತದೆ. ಬಟ್ ಏನಾಗ್ತದೆ, 2 ತಿಂಗಳ ಕಾಲಾವಧಿ ಕೋರಿ ಅವರು ಮಧ್ಯಂತರ ಅರ್ಜಿಯನ್ನು ಏನ್ ಮಾಡ್ತಾರೆ. ಈ ಮತಕ್ಷೇತ್ರ ಶಾಸಕರಿದ್ದು 2005ರಾಗ ಒಂದು ಪಿಟಿಷನ್ ಆಗ್ತದ ಸಿಂದಗಿ ಕೋರ್ಟ್ನಾಗ. 2006ರಾಗ ಡಿಗ್ರಿ ಆಗ್ತೈತಿ. ಅವಾಗ ಶಾಬಾದಿ ಅವರ ಮೇಲೆ ಇರ್ತಾರೆ, ಅವರು BJP MLA. 2005ರಾಗ ಪಿಟಿಷನ್ ಅಡ್ಮಿಟ್ ಆಗ್ತೈತಿ. 2006ರಾಗ ಅದು ಡಿಗ್ರಿ ಆಗ್ತೈತಿ. ಸೈಫನ್ ಸಾಬ್ ಖರೀದಿಗಿದೆ ಜಮೀನು ಅಂತೇಳಿ. ಅವಾಗ ಸನ್ಮಾನ್ಯ ಅಶೋಕ್ ಶಾಬಾದಿ ಅವರು ಈ ಮತಕ್ಷೇತ್ರ ಶಾಸಕರು. ಅದಾದ ನಂತರ 2008ರಾಗ ಸನ್ಮಾನ್ಯ ಬುಷ್ಣೂರ್ ಅವರು ಈ ಮತಕ್ಷೇತ್ರ ಶಾಸಕರಾಗ್ತಾರೆ. 2008ರಿಂದ ಸತತವಾಗಿ 2 ಬಾರಿ ಈ ಮತಕ್ಷೇತ್ರ ಶಾಸಕರಾಗಿ 2018ರವರೆಗೆ ಅದು ಕೇಸ್ ಕೋರ್ಟ್ನಾಗೆ ಇತ್ತು. 2008ರಿಂದ 2018ರವರೆಗೆ ಈ ಒಂದು 84 ಜನ ಫಲಾನುಭವಿಗಳ ಬಗ್ಗೆ ಮಾತಾಡಿದ್ದು ಒಂದು ಯಾವುದೇ ಪತ್ರಿಕಾ ಹೇಳಿಕೆ ತೋರಿಸ್ಬೇಕು, ಆಶ್ರಯ ಸಮಿತಿಯಲ್ಲಿ ಒಂದು ಠರಾವ್ ಮಾಡಿ ತೋರಿಸ್ಬೇಕು, ಅಧಿಕಾರಿಗಳದು ಈ ಕೋರ್ಟಿನ ಬಗ್ಗೆ ಈ ವ್ಯಾಜ್ಯದ ಬಗ್ಗೆ ಚರ್ಚೆ ಮಾಡಿದ್ದು ಒಂದು ಯಾವ್ದಾರ ರೆಕಾರ್ಡ್ ತೋರಿಸ್ಬೇಕು. ಅವರೇ ಸುದೀರ್ಘವಾಗಿ 10 ವರ್ಷ MLA ಇದ್ದು. ಅವ್ರು ನಜರಿಗೆ ಬಂದಿಲ್ಲ ಅಂತ ಹೇಳ್ಯಾರ. ನಜರಿಗೆ ಬಂದಿಲ್ಲ ಅಂದ್ರ ಇದಕ್ಕೆ ಯಾವ ಉತ್ತರ ಹೇಳಿ ನಿಮಗೆ? ಅವರು ಸಿಂದಗಿ ಕ್ಷೇತ್ರ ಶಾಸಕರು. ಸಿಂದಗಿ ಕ್ಷೇತ್ರ ಶಾಸಕರಿಗೆ 36 ಡಿಪಾರ್ಟ್ಮೆಂಟ್ ಬರ್ತಾವ, 36 ಇಲಾಖೆಗಳು ಬರ್ತಾವ. ಯಾವ ಇಲಾಖೆಯಲ್ಲಿ ಏನ್ ನಡೆದತ್ತ ಅನ್ನೋದು ನೀವು ಶಾಸಕರು ತಿಳ್ಕೊಳಕತ್ತಂದ್ರ ನಾ ಇದ್ರ ಬಗ್ಗೆ ಏನು ಕಮೆಂಟ್ ಮಾಡೋದು. ತದನಂತರ 2018ರಾಗ ಸನ್ಮಾನ್ಯ MC ಮುರುಗೋಳಿ ಅವರು ಆರಿಸಿ ಬಂದರು. MC ಮುರುಗೋಳಿ ಅವರು ಅಧಿಕಾರಾವಧಿ 21 ತಿಂಗಳಿತ್ತು. ಆ 20 ತಿಂಗಳ ಕಾಲಾವಧಿಯಲ್ಲಿ 2021ರವರೆಗೆ ಇದು ಸಿಂದಗಿ ಸಿವಿಲ್ ಕೋರ್ಟ್ನಲ್ಲೇ ಇತ್ತು. ತಾವೇ ಸಿಂದಗಿ ಸಿವಿಲ್ ಕೋರ್ಟ್ನಾಗೆ ಇತ್ತು. 21ರಿಂದ ಬಾಯ್ ಎಲೆಕ್ಷನ್ ಆಯ್ತು. ಬಾಯ್ ಎಲೆಕ್ಷನ್ ಆದ್ಮೇಲೆ 23 ತನಕ ಬೂಸ್ನೂರ್ ಅವ್ರು ಮತ್ತೊಮ್ಮೆ ಆರಿಸಿ ಬಂದ್ರು ಈ ಮತಕ್ಷೇತ್ರದಾಗ. 2023 ಮೇ 15ಕ್ಕೆ ನಾ ಈ ಭಾಗದ ಶಾಸಕ ಆದೆ. ನಾ ಈ ಭಾಗದ ಶಾಸಕ ಆಗ ಬಂದ್ಮೇಲೆ ಕೋರ್ಟ್ ಆರ್ಡರ್ ಆಗಿದ್ದು ನವೆಂಬರ್ 2024ರಾಗ ಸಿಂದಗಿ ಕೋರ್ಟ್ ಆರ್ಡರ್ ಮಾಡ್ತು ಅವ್ರಿಗೆ ಕಬ್ಜಾ ಕೊಡಿಸ್ಬೇಕಂತ ಹೇಳಿ. ನವೆಂಬರ್ 2024ಕ್ಕೆ 2025 ಫೆಬ್ರವರಿಯಾಗ ಸಿಂದಗಿ ಕೋರ್ಟಿನ ಆದೇಶವನ್ನು ಇವತ್ತು ನೀವು ತಡೆಯಾಜ್ಞೆ ನೀಡಬೇಕಂತೇಳಿ ಸಿಂದಗಿ ಪುರಸಭೆಯವರು ಇದಕ್ಕೆ ಹೋದ್ರು, ಎಲ್ಲಿಗೆ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ನಾಗ ಆ ಪಿಟಿಷನ್ ಡಿಸ್ಮಿಸ್ ಆಯ್ತು. ಡಿಸ್ಮಿಸ್ ಆದ್ಮೇಲೆ ನಾವೆಲ್ಲ ಕೂತು ಚರ್ಚೆ ಮಾಡಿದೆವು. ಚರ್ಚೆ ಮಾಡಿ ಇದು ಸುಪ್ರೀಂ ಕೋರ್ಟ್ಗೆ ಯಾಕೆ ಅಪೀಲ್ ಹೋಗಬಾರ್ದು, ಅಲ್ಲಿ ಯಾಕೆ ತಡೆಯಾಜ್ಞೆ ತರಬಾರ್ದು ಅಂತೇಳಿ ವಿಚಾರ ಮಾಡಿದಾಗ ಸುಪ್ರೀಂ ಕೋರ್ಟ್ನಾಗ 16/7/2025ಕ್ಕೆ ನಾವು ಪಿಟಿಷನ್ ಅಡ್ಮಿಟ್ ಮಾಡಿಸಿದೆವು. ಅಡ್ಮಿಟ್ ಮಾಡಿಸಿದ ಮೇಲೆ ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ ಏನು ಆರ್ಡರ್ ಮಾಡಿತ್ತು ಅದು ಆರ್ಡರ್ ಅವ್ರು ಎತ್ತಿಡಿದು ನಮ್ಮ ಪಿಟಿಷನ್ ರಿಜೆಕ್ಟ್ ಮಾಡೋದು. ಇದು ಯಾವಾಗ ಅಂದ್ರೆ 16/7/2025, 2 ತಿಂಗಳ ಹಿಂದೆ. ನನ್ನ ಕಾಲಾವಧಿಯಲ್ಲಿ ಈ ಪ್ರಕರಣ ಪ್ರಾರಂಭ ಆಗಿದ್ದು ನವೆಂಬರ್ 2024, 9ನೇ ತಿಂಗಳು 9/2024. ಈ 9/2024ರಿಂದ ಈ ಪ್ರಕರಣದ ಬಗ್ಗೆ, ಈ ಕೇಸಿನ ಬಗ್ಗೆ, ಈ ವ್ಯಾಜ್ಯದ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳ ಸಭೆ ಮಾಡಿವಿ, ಸಾಕಷ್ಟು ಬಾರಿ ಸುದೀರ್ಘವಾಗಿ ಚರ್ಚೆ ಮಾಡಿವಿ. ನಮ್ಮ ಮುನ್ಸಿಪಾಲಿಟಿ ಏನು ಇವರು ಯಾರು ನಮ್ಮ ವಕೀಲರು ಯಾರು ನೆಲ್ಲಿಗೆ ವಕೀಲರು ಮತ್ತು ಬಿಜಾಪುರ ಡಿಸ್ಟಿಕ್ ಬಿಡಿಎ ವಕೀಲರ ಜೊತೆ, ಆಮೇಲೆ ಹೈಕೋರ್ಟ್ ವಕೀಲರ ಜೊತೆ, ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಈ ಕೇಸಿಗೆ ಹೇಗಾದ್ರೂ ಮಾಡಿ ತಡೆಯಾಜ್ಞೆ ತರಬೇಕಂತೇಳಿ ಸಾಕಷ್ಟು ಇವತ್ತು ಆಫೀಸಿಯಲಿ ಏನ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡಿವಿ. ಸೈಫನ್ ಸಾಹೇಬ್ ಖರ್ಚಿಗೆ ಮನವೊಲಿಸಬೇಕಂತೇಳಿ ಅನ್ಆಫೀಸಿಯಲಿ ಏನ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡಿವಿ. ಇವೆರಡೂ ಪ್ರಯತ್ನ ಕೈಗೊಂಡಿಲ್ಲ. ಆಶ್ರಯ ಸಮಿತಿ ಅಧ್ಯಕ್ಷರಾದ ಬೂಸ್ನೂರ್ ಅವರು ನನ್ನ ನಜರಿಗೆ ಬಂದಿಲ್ಲ ಅಂತ ಹೇಳ್ತಾರ. ನನ್ನ ಬಳಿ ಒಂದು ರೆಕಾರ್ಡ್ಸ್ ಐತಿ. ಆಗಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಚುನಾವಣೆ ಪ್ರಚಾರಕ್ಕೆ ಬಂದಿರ್ತಾರೆ ಸಿಂದಗಿ ನಗರಕ್ಕೆ. ಚುನಾವಣೆ ಪ್ರಚಾರಕ್ಕೆ ಬಂದಾಗ ಅಲ್ಲಿರುವಂತಹ ನಿವಾಸಿಗಳು ಅವ್ರಿಗೊಂದು ಮನವಿ ಕೊಡ್ತಾರೆ. ಏನ್ ಮನವಿ ಕೊಡ್ತಾರಪ್ಪ ಅಂತಂದ್ರೆ,
84 ಕುಟುಂಬಗಳಿಗೆ ನೀವು ಏನೇ ಪರ್ಯಾಯವಾಗಿ ಒಂದು ಏನಾದ್ರು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಆ ಮನವಿಗೆ ಅವರು ಭರವಸೆ ಕೊಟ್ಟು ಹೋಗ್ಯಾರ. ಚುನಾವಣೆ ಬೂಸ್ನೂರವ್ರಿಗೆ ನೀವು ಓಟ್ ಹಾಕ್ರಿ, ಚುನಾವಣೆ ಆದ ನಂತರ ನಿಮ್ದು ಏನದ ನಾವು ಇದು ಬಗೆಹರಿಸ್ತೀವಿ ಅಂತ ಹೇಳಿ. ಇಲ್ಲಿ ಬೊಮ್ಮಾಯಿ ಅವ್ರದ್ದು ಮನವಿ ತಗೊಂಡಿದ್ದು ಇದು ಐತಿ. 2021 ಉಪಚುನಾವಣೆ ಐತಿ. ಸ್ವಲ್ಪ ಕೆಳಗಿಡ್ರಿ. ಚುನಾವಣೆ ಬೈಕಾಟ್ ಮಾಡಿದ ಅವಾಗ ಆಮೇಲೆ ಆಶ್ರಯ ಸಮಿತಿ ಮೀಟಿಂಗ್ ಇದು ನನ್ನ ನಜರಿಗೆ ಬಂದಿಲ್ಲ ಅಂತ ಬೂಸ್ನೂರ್ ಅವರು ನಿನ್ನೆ ಒಂದು ಹೇಳಿಕೆಯಲ್ಲಿ ಹೇಳ್ಯಾರ. ಬೂಸ್ನೂರ್ ಅವರು ಸನ್ಮಾನ್ಯ ಡಾಕ್ಟರ್ ಶಾಂತಿಯೂರ್ ಮನಗೂಳಿ ಅವರು ಇದ್ರ ಬಗ್ಗೆ ಸಭೆ ಮಾಡಿದ್ದು ನನ್ನ ಬಳಿ ಪತ್ರಿಕಾ ಪ್ರಕಟಣೆ ಐತಿ. ಶಾಂತಿಯೂರ್ ಮನಗೂಳಿಯವರೇ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು. ಅವಾಗಿನ ಸದಸ್ಯರೇ ಅದು ರೇಸ್ ಮಾಡಿದ್ರು ಕ್ವಶನ್. ಇದ್ರ ಬಗ್ಗೆ ನನಗೆ ಏನೂ ಗೊತ್ತೇ ಇಲ್ಲ ಅಂತ ಹೇಳ್ತಾರಂತಂದ್ರ ಸಿಂದಗಿ ಪುರಸಭೆ ನಿಮ್ಗೆ ಸಂಬಂಧ ಇಲ್ಲ ಅಂದಾಗ ಆಗ್ತೈತಿ. ಕಾಲ